जय श्री राम। ಸೊ ವಾಟ್ಸಪ್ ಬಾಯ್ಸ್ ಎಲ್ಲರೂ ಹಂಗಿದ್ದೀರಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ಇಷ್ಟು ದಿನ ಬರೀ POV ಆ್ಯಂಗಲಲ್ಲಿ ನೋಡ್ತಿದ್ರಿ ಅಂದರೆ ಹೆಲ್ಮೆಟ್ ಹಾಕೊಂಡು ಬ್ಲಾಗ್ ಮಾಡ್ತಿದ್ದೆ. ಇವತ್ತು ನೋಡಿದ್ರೆ ಕ್ಯಾಮ್ರಾ ಮುಂದೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ ರೀಸನು ಅಂತ ನಿಮಗೆಲ್ಲ ಪ್ರೀವಿಯಸ್ ಬ್ಲಾಗ್ ನೋಡೇ ಗೊತ್ತಿರುತ್ತೆ. ಗೋಪ್ರೋನ ಸೇಲ್ ಮಾಡಿದ್ದೀನಿ. ಈಗ ಇವತ್ತು ಗೋಪ್ರೋ ತೊಗೊಬೇಕು ಅಂತ ಅಂದ್ಕೊಂಡೆ, ತುಂಬ ಕೆಲಸಗಳಿತ್ತು, ಅದಕ್ಕೋಸ್ಕರ ಹೋಗೋಕ್ಕಾಗಿಲ್ಲ. ಹೋಗಿದ್ದಿದ್ರೆ ತೊಗೊತಿದ್ದೆ. ಬಟ್ ಇವಾಗ ಗೋಪ್ರೋದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬಿಟ್ಟೈತೆ ಗುರು. ಯಾಕೆ ಅಂತಂದರೆ ಗೋಪ್ರೋ ಕಾಸ್ಟು ಸ್ವಲ್ಪ ಜಾಸ್ತಿ. ಆ್ಯಂಡ್ ಇವಾಗಿರೋ ಥಾಟ್ಸಲ್ಲಿ ಒಂದು ಗಾಡಿ ಬೇರೆ ತೊಗೊಬೇಕು ಅಂತ ಇದ್ದೀನಿ. ಗೋಪ್ರೋ ತೊಗೊಳೋದ, ಐಫೋನ್ ತೊಗೊಳೋದ, ಎಲ್ಲ ಕನ್ಫ್ಯೂಷನ್ಸ್ ಗುರು. ಗೋಪ್ರೋ ಸೇಲ್ ಮಾಡಿದ ರೀಸನೇ ಬಂದು ಹೆಂಗಿದ್ರು ಅದು ಬ್ಯಾಟ್ರಿ ಹೋಗ್ಬಿಟ್ಟಿತ್ತು. ಹೀರೋ 12 ಇಸ್ಕೊಳ್ಳೋಣ, ಬ್ಯಾಟ್ರಿ ಬ್ಯಾಕಪ್ಪು ಚೆನ್ನಾಗಿ ಬರುತ್ತೆ, ಏನು ಪ್ರಾಬ್ಲಮ್ಸ್ ಇರೋಲ್ಲ, ಆ ಥರ ಯೋಚನೆ ಮಾಡಿದೆ. ಹೀರೋ 12 ಮತ್ತು ಮೀಡಿಯಾ ಮೋಡ್ ಇಸ್ಕೊಳ್ಳೋಣ ಅಂತ. ಡ್ಯೂ ಟು ಸಮ್ ರೀಸನ್ಸ್ ಇವತ್ತು ಹೋಗೋಕ್ಕಾಗಿಲ್ಲ. ಇಫ್ ಪಾಸಿಬಲ್ ಆದರೆ ನಾಳೆ ಹೋಗ್ತೀನಿ. ಆ್ಯಂಡ್ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಬಂದು ಈ ಥರ ಕ್ಯಾಮ್ರಾ ಮುಂದೆ ವ್ಲಾಗ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಅದು ಎಷ್ಟೋ ದಿವಸ ಆದಮೇಲೆ ಮಾಡ್ತಾ ಇದ್ದೀನಲ್ವೋ, ಒಂಥರ ಅನ್ಕಂಫರ್ಟೇಬಲ್ ಆಗ್ತಾಯಿದೆ. ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಇದ್ರೂ ಬೇರೆ ಐಫೋನ್ ಥರ ಆಡಿಯೋ ಕ್ಯಾಪ್ಚರ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಪ್ರೀವಿಯಸ್ಲಿ ಐಫೋನಲ್ಲಿ ತುಂಬ ವ್ಲಾಗ್ಸ್ನ ಮಾಡಿದ್ದೀನಿ, ಅದೆಲ್ಲ ಕ್ಯಾಮ್ರಾ ಬಗ್ಗೆ ಮಾತಾಡೋಕ್ಕೇ ಇಲ್ಲ. ಏನೋ ನಾವು ಮಾತಾಡ್ಕೊಂಡು ಹೋಗ್ತಾನೋ ಯಾರೋ ಫೋನಲ್ಲಿ. ನಂಗೊಂಥರ ಇವತ್ತು ಯಾಕೆ ಆಕ್ವರ್ಡ್ ಫೀಲ್ ಆಗ್ತೈತೆ. ಬಿಕಾಸ್ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಲ್ಲ, ಏನೋ ಒಂಥರ ಅನ್ಕಂಫರ್ಟೇಬಲ್ ಫೀಲು. ಆದರೂ ಪರವಾಗಿಲ್ಲ, ವ್ಲಾಗ್ ಮಾಡಲೇಬೇಕು, ಅದೊಂದೇ ಒಂದು ರೀಸನ್ಗೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಕಮೆಂಟ್ಸ್ನ ನೋಡಿ ಸಿಕ್ಕಾಪಟ್ಟೆ ಸ್ಟ್ರೈಕ್ ಆಗೋಗ್ಬಿಟ್ಟಿದ್ದೀನಿ ಗುರು. ಏನಂದರೆ ಎಲ್ಲ ನೆಗೆಟಿವ್ ಆಗೇ ಕಮೆಂಟ್ಸ್ ಬರ್ತೈತೆ. ಎಲ್ಲ ಹೇಳೋದೇ ಆಯಿತು, ನಿಂದೇನು ತೊಗೊಳೋದಿಲ್ಲ ಅಂತ. ನಮ್ಮ ಸಿಚುವೇಶನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಜಸ್ಟ್ ಇನ್ 2 ಮಂತ್ಸ್ ಮ್ಯಾಕ್ಸ್, 2 ಮಂತ್ಸಲ್ಲಿ ಎಲ್ಲ ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಮಾಡ್ಕೊಂಡು, ಗಾಡಿಗಳು ಅದು ಇದು ಏನೇನೈತೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನೋಡ್ಕೊಳೋಣ ಅಪ್ಕಮಿಂಗ್ ಇನ್ನೇನೇನು ಬರುತ್ತೋ ಅಂತ. ಮತ್ತು ವ್ಲಾಗಲ್ಲಿ ಏನೋ ಗುರು ಹೇಳ್ತೀಯ ತೊಗೊಬೇಕು ಅಂತ, ಅದನ್ನು ತೊಗೊಳೋಣ ಗುರು. ನಾನು RXದು ವಿಡಿಯೋ ಹೇಳಿದ್ನಲ್ಲ, ಅದನ್ನು ನೋಡ್ಬಿಟ್ಟು ನನಗೆ ಬೇಜಾರಾಗೋಯಿತು. ಇನ್ಸ್ಟಾದಲ್ಲೂ ಒಂದು 2-3 ಮೆಸೇಜಸ್ ಬಂದಿತ್ತು. ಗುರು RX ತಗೊಂಡಲ್ಲ, ನಿನ್ನ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಹಂಗೆ ಹಿಂಗೆ ಅಂತ. ಓ ಗುರು, ಗಾಡಿಗಳು ತಗೊಳೋದು ಮೇಂಟೈನ್ ಮಾಡೋದು ಅದೆಲ್ಲ ತೊಗೊಂಡ್ಮೇಲೆ ನೋಡ್ಕೊಳೋಣ ಬಿಡ್ರಿ. ತೊಗೊಂಡ್ಮೇಲೆ ಏನು ಮೇಂಟೈನ್ ಮಾಡಿದ್ರೆ ಬಿಡ್ತೀರಾ? ನಾವು ಬೈಕ್ ಲವರ್ಸ್ ಗೊತ್ತಲ್ಲ, ಹೇಳ್ಬೇಕು ಅಂತಂದರೆ ನಮ್ಮ ಮೇಲೆ ನಾವು ಖರ್ಚಿಕೊಂತಿರಲ್ಲ, ಗಾಡಿಗಳ ಮೇಲೆ ಅಂತೂ ಸಿಕ್ಕಾಪಟ್ಟೆ ಇಕ್ತೀರಿ. ಏನು ನಂಗೆ ಅನ್ನಿಸ್ದಂಗೆ ಅದು ಅಷ್ಟೊಂದು ಖರ್ಚು ಬೀಳಲ್ಲ RX ಎಲ್ಲ. ತೊಗೊಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ತೊಗೊತೀನಿ ಅಷ್ಟೇ, ಅದು ಏನಾದರೂ ಆಗಲಿ. ಆ್ಯಂಡ್ ಈ ವ್ಲಾಗು ತುಂಬ ಸಿಂಪಲ್ ಆಗಿರುತ್ತೆ ಗುರು, ಹೇಳೋದಕ್ಕೇನೂ ಇಲ್ಲ. ಗೋಪ್ರೋ ತೊಗೊಬೇಕು, ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತೊಗೊತೀನಿ. ಜಸ್ಟ್ ಬಿಕಾಸ್ ನಾನು ಚಾಲೆಂಜ್ನ ಸೋಲ್ಬಾರ್ದು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದರ್ ಥಿಂಗು, ತುಂಬ ಜನ ಸ್ಪ್ಲೆಂಡರ್ ಬಗ್ಗೆ ಕೇಳ್ತಿದ್ದೀರಿ, ಬ್ರೋ ಸ್ಪ್ಲೆಂಡರ್ ಏನಾಯಿತು ನಿಮ್ಮದು, ಸ್ಪ್ಲೆಂಡರ್ ಏನಾಯಿತು ಅಂತ. ಸ್ಪ್ಲೆಂಡರ್ ಗಾಡಿ ನಾನು ತೊಗೊಂಡು 1 ಮಂತ್ ಏನೋ ಮಾಡ್ಕೊಂಡೆ ಅಷ್ಟೇ ಗುರು. ಆಮೇಲೆ ನಮ್ಮ ಮಾವನ ಮಗನಿಗೆ ಗಾಡಿ ಕೊಟ್ಬಿಟ್ಟೆ, EMI ಕಟ್ಕೊಂಡು ಹೋಗೋ ಶಿಶಾ ಅಂತ. ಆ ಗಾಡಿ ತೊಗೊಂಡಿದ್ದ ಪರ್ಪಸ್ ಏನಕ್ಕೆ ಅಂತಂದರೆ, ಒಬ್ಬರನ್ನ ಗಾಡಿ ಕೇಳಿದೆ, ಗಾಡಿ ಕೊಟ್ಟಿರಲಿಲ್ಲ. ಜಸ್ಟ್ ಅರ್ಧ ಅವರು ವಿತೌಟ್ ಎನಿ ಥಿಂಕಿಂಗು ಹೋಗಿ ಗಾಡಿ ತೊಗೊಂಬಂದ್ಬಿಟ್ಟೆ. ತೊಗೊಂಬಂದು 1 ಮಂತ್ ಯೂಸ್ ಮಾಡಿದೆ. ಆಮೇಲೆ R15 ಮೇಲೆ ಲವ್ ಆಯಿತು, ತೊಗೊಬೇಕು ಅಂತ ಫಿಕ್ಸ್ ಆಗಿದ್ದೆ. ಆಮೇಲೆ ಅವಾಗೋಗಿ R15 ತೊಗೊಂಡೆ. ಅದೇ ಮಂತಲ್ಲೇ ಓಲಾನು ತೊಗೊಂಡೆ. ಓಲಾ ಆ ಮಂತಲ್ಲ ಮೇ ಬಿ, ಅದಕ್ಕಿಂತ ಇಲ್ಲ, ಅದೇ ಮಂತಲ್ಲೇ ಓಲಾನು ತೊಗೊಂಡಿದ್ದು. ಆ ಒಂದು ರೀಸನಿಂದಾಗಿ ಎಲ್ಲ ಸ್ವಲ್ಪ ಇಕ್ಕಟ್ಟಾಗೋಯ್ತು. ಇಲ್ಲ ಅಂದಿದ್ರೆ ಏನು ಪ್ರಾಬ್ಲಮ್ಸ್ ಆಗ್ತಾ ಇರಲಿಲ್ಲ. ಪರವಾಗಿಲ್ಲ ಗುರು, ಆದರೂ ಏನು ಬೇಜಾರಿಲ್ಲ. ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ದಿನ ಯೂಸ್ ಮಾಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಐತೆ. ಇಂಥ ಗಾಡಿ ಇಕ್ಕಿಲ್ಲ ಅಂತ ಇರ್ಬಾರ್ದು. ಅಂದರೆ ನಮ್ಮ ಲೆವೆಲ್ಗೆ ತಕ್ಕಂಗೆ ಎಲ್ಲ ಗಾಡಿಗಳನ್ನೂ ಇಕ್ಕಿದ್ದೀನಿ ಅಂತ ನಂಗೊಂದು ಸ್ಯಾಟಿಸ್ಫ್ಯಾಕ್ಷನ್ನು. ಈಗ ಇದ್ರಲ್ಲಿ ಇಕ್ಬೇಕಾಗಿರೋ ಕಲೆಕ್ಷನ್ಸಲ್ಲಿ ಒಂದು ಸೂಪರ್ ಬೈಕು, ಒಂದು ನೋಡೋಣ, ಒಂದು 2 ಸ್ಟಾಕ್ ಯಾವುದಾದ್ರೂ ಒಂದು ಲೆಜೆಂಡ್ರಿ ಬೈಕು. 2 ಸ್ಟಾಕ್ ಲೆಜೆಂಡ್ರಿ ಅಂದರೆ ಕೇಳಬೇಕು. RXZ ಅಂತೂ ಮೈಂಡಲ್ಲಿ ಬಂದೈತೆ, ತೊಗೊಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟೇ ಗುರು, ತುಂಬ ಬೇಜಾರು ಮಾಡ್ಕೊಂಬಿಡ್ರಿ. ಇಷ್ಟ ಇದ್ದರೆ ನೋಡ್ರಿ, ಇಲ್ಲ ಅಂತಂದರೆ ಇಟ್ಸ್ ಫೈನ್, ಬೇಜಾರು ಮಾಡ್ಕೊಂಬಿಡ್ರಿ. ಬಟ್ ಅಲ್ಲ, ಡಿಸ್ಲೈಕ್ ಏನಾದರೂ ಒಂದು ಮಾಡ್ಬಿಟ್ಟು ಹೋಗ್ಬಿಟ್ರಿ. ನಾನು ನಿಮ್ಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಸಿಗ್ತೀನಿ. ಟಿಲ್ ದಟ್ ಮೀಟಿಂಗ್ ನೆಕ್ಸ್ಟ್ ವ್ಲಾಗ್. ಬೈ.